ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಬೀಜಗಣಿತದಲ್ಲಿ ಕಂಡುಬರುವಂತಹ ಬೀಜೋಕ್ತಿಗಳ ಪಾಠದ ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರುವ PST ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಅದರ ಸಿಲೆಬಸ್ ಪ್ರಕಾರ ಏನ್ ಮಾಡ್ತೀನಿ, ಲೆಸನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬೀಜಗಣಿತದ ಮೂಲ ಪದಗಳು, ಬೇಸಿಕ್ ಟರ್ಮ್ಸ್, ನೆಕ್ಸ್ಟ್ ಬೀಜಗಣಿತದ ಬೀಜೋಕ್ತಿಗಳ ಅಭಿವ್ಯಕ್ತಿಗಳು, ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್, ನೆಕ್ಸ್ಟ್ ಬಹುಪದಗಳ ವಿಧಗಳು, ಟೈಪ್ಸ್ ಆಫ್ ಪಾಲಿನೊಮಿಯಲ್ಸ್, ನೆಕ್ಸ್ಟ್ ಮೂಲ ಬೀಜಗಣಿತದ ಮೂಲ ಕ್ರಿಯೆಗಳು, ಅದರಲ್ಲಿ ಸಂಕಲನ ಮತ್ತು ವ್ಯವಕಲನ ಅಂದ್ರೆ ಬೇಸಿಕ್ ಆಪರೇಷನ್ ಆಫ್ ಅಲ್ಜಿಬ್ರಾ, ಅದರಲ್ಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದೀನಿ. ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಅದರ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಇದು ಅದರ ಮುಂದುವರೆದ ಭಾಗ. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತೀನಿ, ಬೀಜೋಕ್ತಿಗಳ ಗುಣಾಕಾರ ಮತ್ತು ಭಾಗಾಕಾರ ಜೊತೆಗೆ ಈ ಬೀಜೋಕ್ತಿಗಳ ಮೂಲ ಕ್ರಿಯೆಗಳು ಅಂದ್ರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಈ 4 ಕ್ರಿಯೆಗಳನ್ನು ಒಳಗೊಂಡಂತ ಒಂದೆರಡು ಲೆಕ್ಕವನ್ನ ಡಿಸ್ಕಸ್ ಮಾಡ್ತಾ ಇದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ, ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೀಜೋಕ್ತಿಗಳ ಗುಣಾಕಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಒಂದಿಷ್ಟು ಪಾಯಿಂಟ್ ಅಂತ ಹೇಳ್ತೀನಿ. ಬೀಜೋಕ್ತಿಗಳ ಸಂಕಲನ ವ್ಯವಕಲನ ಮಾಡುವಾಗ ನಾವೇನ್ ಮಾಡ್ತೀವಿ, ಸಜಾತಿ ಪದಗಳು, ಲೈಕ್ ಟರ್ಮ್ಸ್ ಅಂಡ್ ಮತ್ತೆ ಅನ್ಲೈಕ್ ಟರ್ಮ್ಸ್ ಬಗ್ಗೆ ಗೊತ್ತೈತಿ ಆಲ್ರೆಡಿ. ಹಾಗಾದ್ರೆ ಈ ಬೀಜಗಣಿತದ ನೋಡ್ರಿ, ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಚರಾಕ್ಷರಗಳು ಸೇಮ್ ಇರಬೇಕು. ನೆಕ್ಸ್ಟ್ ಅದ್ರ ಪವರ್ಗಳು ಅಂದ್ರೆ ಅದ್ರ ಘಾತಾಂಕ ಏನಿದೆ ಅದು ಸೇಮ್ ಇದ್ದಾಗ ಮಾತ್ರ ನಾವು ಕೂಡಿಸಬಹುದು, ಕಳಿಬಹುದು. ಹೌದಾ? ಹಾಗಾದ್ರೆ ಇಲ್ಲಿ ಬೀಜೋಕ್ತಿಗಳ ಗುಣಾಕಾರ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಸಜಾತಿ ಪದಗಳು ಏನಾಗಿರ್ಬೇಕು, ಸಜಾತಿ ಪದಗಳು ಇರ್ಬೇಕಂತೇನು ರೂಲ್ಸ್ ಇಲ್ಲ. ಇಲ್ಲಿ ವಿಜಾತಿ ಪದನೂ ಇರ್ಬೋದು, ಸಜಾತಿ ಪದನ ಇರ್ಬೋದು. ಅವು ಹೇಗಿದ್ರು ನಾವೇನ್ ಮಾಡ್ಬೋದು, ಇಲ್ಲಿ ಗುಣಾಕಾರ ಮಾಡ್ಬೋದು. ಹಾಗಾದ್ರೆ ಈ ಬೀಜಗಣಿತದಲ್ಲಿ ಅಂದ್ರೆ ಗುಣಾಕಾರ ಮಾಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಘಾತಾಂಕಗಳ ನಿಯಮಗಳು ಏನ್ ಮಾಡ್ತೀವಿ, ಇಲ್ಲಿ ಬಳಕೆ ಮಾಡ್ಕೋತೀವಿ. ಅಂದ್ರೆ ಈ ಘಾತಾಂಕಗಳ ಅಂದ್ರೆ ಚರಾಕ್ಷರಗಳ ಘಾತ ಸೂಚಿ ಏನಿರ್ತಲ್ಲ ಅವನ್ನ ಏನ್ ಮಾಡ್ತೇವೆ ನಾವು ಇಲ್ಲಿ ಕೂಡಿಸ್ಬೇಕಾಗತ್ತ. ಹೌದಾ? ಅಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ಕೂಡ್ಸಾಕ ಸಜಾತಿ ಪದ ಇದ್ರೆ ಮಾತ್ರ ಕೂಡ್ಸಾಕ ಮತ್ತೆ ಕಳ್ಯಾಕ್ ಬರ್ತೈತೆ. ಆದ್ರೆ ಇಲ್ಲಿ ಹಂಗೇನ್ ಕಂಪಲ್ಸರಿ ರೂಲ್ಸ್ ಇಲ್ಲ. ಇಲ್ಲಿ ಸಜಾತಿ ಪದನ ಇರ್ಬೋದು, ವಿಜಾತಿ ಪದ ಇರ್ಬೋದು, ಲೈಕ್ ಟರ್ಮ್ಸ್ ಇರ್ಬೋದು, ಅನ್ಲೈಕ್ ಟರ್ಮ್ಸ್ ಇರ್ಬೋದು. ಹಾಗಾದ್ರೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರ ಇಲ್ಲಿ ನೋಡ್ರಿ 6a into 8b. ಹಾಗಾದ್ರೆ ಇಲ್ಲಿ ಬೀಜಗಣಿತದಲ್ಲಿ ಬೀಜೋಕ್ತಿಯಲ್ಲಿ ನಾವು ಗುಣಾಕಾರ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ಸಂಖ್ಯೆಗೆ ಗುಣಾಕಾರ ಮಾಡಬೇಕು, ಚಿಹ್ನೆಗೆ ಗುಣಾಕಾರ ಮಾಡಬೇಕು, ನಂತರ ಚರಾಕ್ಷರಕ್ಕೆ ಗುಣಾಕಾರ ಮಾಡ್ಬೇಕಾಗತ್ತ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಸಂಖ್ಯೆ ನೋಡೋದಾದ್ರೆ ಇಲ್ಲಿ 6 ಇದೆ, ಇಲ್ಲಿ 8 ಇದೆ ನೋಡ್ರಿ. 6 8 ಅಂದ್ರೆ 8 6 ಹೀಗೂ ಮಾಡ್ಬೋದು. 8 48. ನೆಕ್ಸ್ಟ್ ಇಲ್ಲಿ ಪ್ಲಸ್ ಏನೈತಿ, ಇಲ್ಲಿ ಕೂಡ ಪ್ಲಸ್ ಏನೈತಿ. ಹಾಗಾದ್ರೆ ಪ್ಲಸ್ ಇಂಟು ಪ್ಲಸ್ ಅಗೇನ್ ಪ್ಲಸ್. ನೆಕ್ಸ್ಟ್ ಇಲ್ಲಿ ಚರಾಕ್ಷರ ಇಲ್ಲಿ ಎ ಐತಿ, ಇಲ್ಲಿ ಬಿ ಐತಿ ಅಂದ್ರೆ ವೇರಿಯೇಬಲ್. ಇಲ್ಲಿ ಎ ಐತಿ, ಬಿ ಐತಿ. ಹಾಗಾದ್ರೆ ಎ ಇಂಟು ಬಿ. ಇಲ್ಲಿ ಎರಡು ಏನು ಚರಾಕ್ಷರ ಸೇಮ್ ಇಲ್ಲ. ಸೇಮ್ ಇದ್ದಾಗ ಅದ್ರ ಪವರ್ಗಳನ್ನ ಏನ್ ಮಾಡ್ತೀವಿ, ಕೂಡಿಸ್ಬೇಕಾಗತ್ತೆ. ಇಲ್ಲಿ ಏನಾಗಿದೆ, ವೇರಿಯೇಬಲ್ ಏನಿದಾವ, ವೇರಿಯೇಬಲ್ ಪವರ್ ಅಂದ್ರೆ ಚೇಂಜ್ ಅದಾವ. ವೇರಿಯೇಬಲ್ ಚೇಂಜ್ ಇರೋದ್ರಿಂದ ನಾವು ಹೆಂಗದಲ್ಲ ಹಂಗ ಡೈರೆಕ್ಟ್ ನಾವು ಗುಣಾಕಾರ ಮಾಡಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಅದೇ ತರ ಈ ಟೈಮ್ ನೋಡೋದಾದ್ರ ಇಲ್ಲಿ ನೋಡಿ, ಒಂದು 3x ಐತಿ, ಇಲ್ಲಿಂದ 7x² ಐತಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಇಲ್ಲಿ ಸಂಖ್ಯೆಗಳು ನೋಡ್ರಿ, 3 into 7 21. ಅಗೇನ್ ಇಲ್ಲಿ x ಐತಿ, ಇಲ್ಲಿ x² ಐತಿ, ಇಲ್ಲಿ x ಪವರ್ 1 ಐತಿ, ಇಲ್ಲಿ x ಪವರ್ 2 ಐತಿ. ಹಾಗಾಗಿ x raised to ಇಲ್ಲಿ ಪವರ್ 1 ಐತಿ, ಇಲ್ಲಿ 2 ಇದೆ ಅಂದ್ರೆ 2 + 1 3. ಅಂದ್ರೆ ಇಲ್ಲ ಆಗ್ಲೇ ಹೇಳಿದೆ ನಾನು, ಚರಾಕ್ಷರಗಳ ಸೇಮ್ ಇದ್ದಾಗ ಅವುಗಳ ಘಾತಾಂಕ ಏನ್ ಮಾಡ್ಬೋದು, ನಾವು ಕೂಡಿಸಬಹುದು ಅಂತ. ಓಕೆ. ನೆಕ್ಸ್ಟ್ ಇಲ್ಲಿ ಗುಣಾಕಾರದ ವಿಧಗಳು ನೋಡೋದಾದ್ರ ಏಕಪದೋಕ್ತಿಯಿಂದ ಏಕಪದೋಕ್ತಿಗೆ ಅಂದ್ರೆ ಗುಣಾಕಾರ ಮಾಡೋದಿಲ್ಲಿ ಮೊನೊಮೇಲ್ ಟು ಮೊನೊಮೇಲ್ ಬೈ ಮೊನೊಮೇಲ್ ಅಂದ್ರೆ ಏಕಪದೋಕ್ತಿಯಿಂದ ಏಕಪದೋಕ್ತಿ ಹೇಗೆ ಗುಣಾಕಾರ ಮಾಡೋದಂತ ನೋಡಿದ್ರ ಇಲ್ಲಿ ಮೊದಲಿಗೆ ಈಗಾಗಲೇ ಹೇಳಿದೆ ನಾನು, ಸಂಖ್ಯೆ ಗುಣಾಕಾರ ಮಾಡಬೇಕು, ಅಕ್ಷರಕ್ಕೆ ಅಂದ್ರೆ ಚರಾಕ್ಷರ ಗುಣಾಕಾರ ಮಾಡಬೇಕು, ಚಿಹ್ನೆ ಗುಣಾಕಾರ ಮಾಡ್ಬೇಕಂತ. ಹಾಗಾದ್ರೆ ಮೊದಲಿಗೆ ಇಲ್ಲಿ ಸಂಖ್ಯೆಯನ್ನು ನೋಡೋದಾದ್ರ ಇಲ್ಲಿ -4 ಇದೆ, ಇಲ್ಲಿ 7 ಇದೆ. ಇಲ್ಲಿ ಮೈನಸ್ ಚಿಹ್ನೆ ಬಿಡ್ರಿ, ಕೇವಲ ಸಂಖ್ಯೆನ ಮಾತ್ರ ನೋಡ್ರಿ. ಇಲ್ಲಿ 4 ಇದೆ, ಇಲ್ಲಿ 7 ಇದೆ. 7 × 28. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಓಕೆ. ಹಾಗಾದ್ರೆ ಈ ನೆಕ್ಸ್ಟ್ ಚರಾಕ್ಷರ ನೋಡಿದ್ರೆ ಇಲ್ಲಿ ಪಿ ಐತಿ, ಇಲ್ಲಿ PQ ಐತಿ. ಹಾಗಾದ್ರೆ ಇಲ್ಲಿ ಪಿ ಐತಿ, ಪಿ ಬರ್ಕೋರಿ, ಪಿ ಪವರ್ 1 ಐತಿ, ಇಲ್ಲಿ 1 ಐತಿ. 1 + 1 2. ನೆಕ್ಸ್ಟ್ ಕ್ಯೂ ಇಲ್ಲಿ ಇಲ್ಲ, ಇಲ್ಲಿ ಕ್ಯೂ ಐತಿ. ಅಂದ್ರೆ ಇದು ಕ್ಯೂ ಹೇಗಿತ್ತ ಆಸ್ ಇಟ್ ಇಸ್ ಕ್ಯೂ ಬರ್ಕೊಂಡ್ಬಿಡ್ರಿ. ಓಕೆ. ನೆಕ್ಸ್ಟ್ ಅದೇ ತರ ನೋಡಿದ್ರ ಇಲ್ಲಿ ನೋಡ್ರಿ, ಇಲ್ಲಿ 20 ಐತಿ, ಇಲ್ಲಿ 5 ಐತಿ. 25 100. ನೆಕ್ಸ್ಟ್ ಇಲ್ಲಿ m² ಐತಿ, ಇಲ್ಲಿ n² ಐತಿ. ಅದೇ ಅಂದ್ರೆ ಚರಾಕ್ಷರಗಳು ಏನಾಗಿದಾವ, ಅನ್ಲೈಕ್ ಟರ್ಮ್ಸ್ ಅದಾವ ಅಂದ್ರೆ ವಿಜಾತಿ ಪದಗಳು ಅದಾವ. ಸೊ ಹೇಗದಲ್ಲ ಹಾಗ ಬರ್ಕೊಂಡ್ಬಿಡ್ರಿ, m² × n². ಓಕೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ a × 2b × 3c × 6abc ಐತಿ. ಹಾಗಾದ್ರೆ ಇಷ್ಟು ದೊಡ್ಡ ಪದ ಐತಿಲ್ಲ, ಇನ್ ಗುಣಾಕಾರ ಮಾಡೋದು ಹೇಗಂತ ನೋಡಿದ್ರ ಇಲ್ಲಿ ನೋಡ್ರಿ, ಇಲ್ಲಿ ಏನಾರಕ್ಲಿಂದ 1 ಇರುತ್ತ. ಓಕೆ. ಅಂದ್ರ ನೋಡ್ರಿ, ಫಸ್ಟ್ ಸಂಖ್ಯೆ ಗುಣಾಕಾರ ಮಾಡಿ 1 × 2 2, 2 × 3 6, 6 × 6 36. ಓಕೆ. ನೆಕ್ಸ್ಟ್ ಇಲ್ಲಿ a ಐತಿ, ಇಲ್ಲಿ a ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಐತಿ. ಅಂದ್ರೆ ಇದು ಪವರ್ 1 ಐತಿ, ಇದು ಪವರ್ 1 ಐತಿ. ಅಂದ್ರ
a raised to 2 ಅಂದ್ರೆ 1 plus 1 2. ಓಕೆ ನೆಕ್ಸ್ಟ್ ಇಲ್ಲಿ ಬಿ ನೋಡ್ರಿ, ಇಲ್ಲಿ ಬಿ ಐತಿ, ಇಲ್ಲಿ ಇಲ್ಲ, ಇಲ್ಲಿ ಬಿ ಐತಿ, ಅಂದ್ರೆ ಇದು ಬಿ ಪವರ್ 1 ಐತಿ, ಬಿ ಪವರ್ 1 ಐತಿ, ಅಂದ್ರೆ ಅಗೇನ್ ಬಿ ರೆಸ್ಟ್ ಟು 2. ಅದೇ ತರ ಸಿ ನೋಡ್ರಿ, ಸಿ ರೆಸ್ಟ್ ಟು 1, ಇಲ್ಲಿ ಸಿ ಪವರ್ 1 ಐತಿ, ಸಿ ಪ್ಲಸ್ ಅಂದ್ರೆ ನೋಡಿ ಸಿ 1 ಪ್ಲಸ್ 1 ಅಗೇನ್ 2 ಅಂದ್ರೆ ಸಿ ರೆಸ್ಟ್ ಟು 2. ಹಾಗಾದ್ರೆ a ಇಂಟು 2b ಇಂಟು 3c ಇಂಟು 6abc ವ್ಯಾಲ್ಯೂ ಎಷ್ಟು ಬರ್ತಿದೆ ಅಂತ ನೋಡಿದ್ರೆ 36 a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಎಕ್ಸ್ ವೈ ಇಂಟು ವೈ ಝೆಡ್ ಇಂಟು ಝೆಡ್ ಎಕ್ಸ್. ಹಾಗಾದ್ರೆ ಏನೂರಕ್ಕಿನ ಸಂಖ್ಯೆ ಒಂದಿರ್ತೈತಿ, ಹಿಂದ್ ಸಂಖ್ಯೆ ಒಂದ್ 1 ಇಂಟು 1 ಇಂಟು 1 ಅಗೇನ್ 1. ಓಕೆ ಇಲ್ಲಿ ಎಕ್ಸ್ ಪವರ್ ಎಷ್ಟೈತಿ 1 ಐತಿ, ಅಗೇನ್ ಇಲ್ಲಿ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಪವರ್ 1 ಐತಿ, ಹಾಗಾದ್ರೆ ಎಕ್ಸ್ ರೆಸ್ಟ್ ಟು 2, 1 ಪ್ಲಸ್ 1 2. ನೆಕ್ಸ್ಟ್ ಅದೇ ತರ ಇಲ್ಲಿ y ನೋಡ್ರಿ, y ಪವರ್ 1 ಐತಿ, ಇಲ್ಲಿ y ಪವರ್ 1 ಐತಿ, ಇಲ್ಲಿ y ಇಲ್ಲ, ಹಾಗಾದ್ರೆ y ರೆಸ್ಟ್ ಟು 1 ಪ್ಲಸ್ 1 ಎಷ್ಟಾಯ್ತು 2 ಆಯ್ತು. ಅದೇ ತರ z ನೋಡ್ರಿ, z ಪವರ್ 1 ಐತಿ, z ಪವರ್ 1 ಐತಿ, ಹಾಗಾದ್ರೆ ಅಗೇನ್ z ರೆಸ್ಟ್ ಟು 2. ಎಕ್ಸ್ ವೈ ಇಂಟು ವೈ ಝೆಡ್ ಇಂಟು ಝೆಡ್ ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತೈತಿ ಅಂತ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಇಂಟು ಝೆಡ್ ಸ್ಕ್ವೇರ್. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇವಾಗ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಗುಣಾಕಾರ ಮಾಡೋದು, ಬೈನಾಮಿಯಲ್ ಬೈ ಮೊನೊಮಿಯಲ್. ಹಾಗಾದ್ರೆ ಇಲ್ಲಿ ನೋಡಿದು, ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ. ಹಾಗಾದ್ರೆ ಇದನ್ನ ಗುಣಾಕಾರ ಮಾಡೋದು ಹೇಗಂತ ನೋಡಿದ್ರ ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ 2x ಇದು ಬ್ರಾಕೆಟ್ ಇದೆ ಅಂದ್ರೆ ಇಂಟು ಇದು, ಹೌದಾ, 2x ಇಂಟು 3x ಪ್ಲಸ್ 5xy ಐತಿ. ಹಾಗಾದ್ರೆ ಇಲ್ಲಿ ನೋಡಿ ಫಸ್ಟ್ 2x ಹೆಂಗೈತಿ ಹಂಗ ಬರ್ಕೋರಿ, ಇಂಟು ಮೊದಲೇ ಪದ 3x, ಓಕೆ, ಪ್ಲಸ್ ಸೈನ್ ಐತಿ, ಪ್ಲಸ್ ಸೈನ್ ಹಾಕೋರಿ. ನೆಕ್ಸ್ಟ್ ಅಗೇನ್ 2x ಬ್ರಾಕೆಟ್ ಹಾಕೋದ್ರೆ ಹಾಕೋರ್ಬೇಕಾದ್ರೆ ಇಲ್ಲಿ ನೋಡಿ ಅಗೇನ್ 2x ಇಂದ ಈ ಸಂಖ್ಯೆನ ಗುಣಾಕಾರ ಮಾಡೋಕೆ ಈಗ ಇಂಟು 5xy. ಓಕೆ ನೆಕ್ಸ್ಟ್ ಇವಾಗ ನೋಡ್ರಿ 2 ಇಲ್ಲಿ ನಾವು ಗುಣಾಕಾರ ಮಾಡುವಾಗ ಸಂಖ್ಯೆನ ಫಸ್ಟ್ ಸಂಖ್ಯೆ ಗುಣಾಕಾರ ಮಾಡಿ 2 ಇಂಟು 3 6, x ಇಂಟು x ಎಕ್ಸ್ ಸ್ಕ್ವೇರ್, ಎಕ್ಸ್ ಪವರ್ 1 ಐತಿ, ಎಕ್ಸ್ ಪವರ್ 1 ಐತಿ, 1 ಪ್ಲಸ್ 1 2. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ಲಸ್ ಸೈನ್ ಐತಿ, ಪ್ಲಸ್ ಸೈನ್ ಬರ್ಕೊಳ್ಳಿ. ಇವಾಗ 2 ಇಂಟು 5 10 ನೋಡಿ, x ಇಂಟು x ಎಕ್ಸ್ ಇಲ್ಲಿ ಪವರ್ 1 ಐತಿ, ಇಲ್ಲಿ ಪವರ್ 1 ಎಕ್ಸ್ ಸ್ಕ್ವೇರ್ ಇಂಟು ವೈ. ಹಾಗಾದ್ರೆ ಇಲ್ಲಿ ಕೂಡ್ಸಕ್ ಬರ್ತೈತೇನ, ಇಲ್ಲಿ ಬರಂಗಿಲ್ಲ, ಯಾಕಂದ್ರೆ ನಾವು ಕೂಡ್ಸ್ಬೇಕಂದ್ರೆ ಏನ್ ನಮ್ಗೆ ರೂಲ್ಸ್ ಏನೈತಿ, ಬೀಜೋಕ್ತಿಗಳನ್ನ ಕೂಡಿಸ್ಬೇಕಂದ್ರೆ ಅಲ್ಲಿ ನಮ್ಗೆ ಚರಾಕ್ಷರಗಳು ಸೇಮ್ ಇರ್ಬೇಕು. ಇಲ್ಲಿ ಚರಾಕ್ಷರ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಐತಿ, ಪವರ್ ಸೇಮ್ ಅದಾವ, ಬಟ್ ಇಲ್ಲಿ ಇಲ್ಲಿ y ಇಲ್ಲ, ಇಲ್ಲಿ y ಐತಿ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಇಷ್ಟ ಬರ್ತದೆ ನೋಡ್ರಿ. ಓಕೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿ. ಅದೇ ತರ ಇಲ್ಲಿ ಲೆಕ್ಕ ಮಾಡಿದ್ರ ನೋಡ್ರಿ a ಸ್ಕ್ವೇರ್ ಇಂಟು 2ab ಮೈನಸ್ 5c. ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ a ಸ್ಕ್ವೇರ್ x ಸ್ಕ್ವೇರ್ ಇಂಟು 2ab, ಓಕೆ ಮೈನಸ್, ಸಾರಿ ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಅಗೇನ್ a ಸ್ಕ್ವೇರ್ ಇಂಟು 5c. ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಮಾಡ್ಬೋದು ಅಂದ್ರೆ ಇವಾಗ ಇಲ್ಲಿ ನೋಡ್ರಿ ಸಂಖ್ಯೆ ಗುಣಾಕಾರ ಮಾಡೋ ಇಲ್ಲಿ ಏನೈತೆ ಒಂದ್ ಇರ್ತೈತಿ 1, ಅಂದ್ರೆ ಇಲ್ಲಿ ಸಾರಿ 1 ಇಂಟು 2 2. ನೆಕ್ಸ್ಟ್ ಇಲ್ಲಿ a ಸ್ಕ್ವೇರ್ ಐತಿ, ಇಲ್ಲಿ a ಪವರ್ ಎಷ್ಟೈತಿ 1 ಐತಿ, ಏನೈತಿ ಒಂದ್ ಇರುತ್ತೆ, ಹೌದಾ, ಹಂಗಾರೆ a ರೆಸ್ಟ್ ಟು 3, ಯಾಕಂದ್ರೆ 2 ಪ್ಲಸ್ 1 3 ಆಗುತ್ತೆ. ನೆಕ್ಸ್ಟ್ ಅಗೇನ್ ಇಲ್ಲಿ ಬಿ ಇಲ್ಲ, ಬಿ ಆಸ್ ಇಟ್ ಇಸ್ ಬರ್ಕೋರಿ ಮೈನಸ್. ಅದೇ ತರ ಇಲ್ಲಿ ನೋಡ್ರಿ a ಸ್ಕ್ವೇರ್ ಇಂಟು 5c, ಯಾಕಂದ್ರೆ ಇಲ್ಲಿ a ಸ್ಕ್ವೇರ್ ಐತಿ, ಬಟ್ ಇಲ್ಲಿನ 5 ಮತ್ತೆ c ಐತಿ, ಇಲ್ಲಿ ಚರಾಕ್ಷರಗಳ ಯಾವುದೇ ಇದಿಲ್ಲ, ಸೊ ಹೆಂಗೈತ್ಲಾ ಹಂಗ ಬರ್ಕೊಳ್ಳಿ 5a ಸ್ಕ್ವೇರ್ c. ಹಾಗಾದ್ರೆ ಇಲ್ಲಿ ಕಳ್ಯಾಕ್ ಬರ್ತೈತಿನ, ಇಲ್ಲೂ ಕಳ್ಯಾಕ್ ಬರಂಗಿಲ್ಲ, ಯಾಕಂದ್ರ ವೇರಿಯೇಬಲ್ ಏನಾಗಿದಾವೆ ಇಲ್ಲಿ ಚೇಂಜ್ ಆಗ್ಯಾವ. ಸೊ ಇಲ್ಲಿ ನಮಗೆಲ್ಲ ಕಳ್ಯಾಕ್ ಬರಂಗಿಲ್ಲ. ಸೊ ಇದ್ರ ವ್ಯಾಲ್ಯೂ ಇಷ್ಟ ಇದ್ರ ವ್ಯಾಲ್ಯೂ. ಓಕೆ ಅದೇ ತರ ಈ ಲೆಕ್ಕ ನೋಡಿದ್ರ ನೋಡ್ರಿ 5y ಪ್ಲಸ್ 2 ಇಂಟು 3x. ಓಕೆ ಇಲ್ಲಿ ನೋಡ್ರಿ, ಹಾಗಾದ್ರ ಇಲ್ಲಿ 3x ಇಂಟು 5y, ಓಕೆ ಪ್ಲಸ್ ಅಗೇನ್ 3x ಇಂಟು 2. ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಮಾಡ್ಬೇಕು ಇವಾಗ ಸಂಖ್ಯೆ ಗುಣಾಕಾರ ಮಾಡಿ 3 ಇಂಟು 5 15 x ಇಂಟು y ಎಕ್ಸ್ ವೈ, ಯಾಕಂದ್ರೆ ಇಲ್ಲಿ ಪವರ್ ಏನಾಗಿದಾವ ವೇರಿಯೇಬಲ್ ಚೇಂಜ್ ಆಗಿದಾವ. ಸೊ ಹೇಗಾಗಲ್ಲ ಹಂಗ ಬರ್ಕೋರಿ ಪ್ಲಸ್ ಅಗೇನ್ 3 6 ಎಕ್ಸ್ ಎಕ್ಸ್ ಆಸ್ ಇಟ್ ಇಸ್. ಇಲ್ಲಿ ಏನಿಲ್ಲ ಕೂಡ್ಸಕ್ ಬರಂಗಿಲ್ಲ, ಯಾಕಂದ್ರೆ ವೇರಿಯೇಬಲ್ ಏನಾಗಿದಾವ ಚೇಂಜ್ ಆಗಿದಾವ. ನಮಗ ಬೀಜೋಕ್ತಿಗಳ ಸಂಕಲನ ಮಾಡ್ಬೇಕಂದ್ರೆ ರೂಲ್ಸ್ ಏನೈತಿ, ಅಲ್ಲಿ ಚರಾಕ್ಷರಗಳು ಸೇಮ್ ಇರ್ಬೇಕ, ಮತ್ತ ಅದ್ರ ಪವರು ಸೇಮ್ ಇರ್ಬೇಕು. ಇಲ್ಲಿ ಚರಾಕ್ಷರ ನೋಡ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಅಷ್ಟೇ ಐತಿ, ಇಲ್ಲಿ ಎಕ್ಸ್ ವೈ ಐತಿ, ಇಲ್ಲಿ ಎಕ್ಸ್ ಅಷ್ಟೇ ಐತಿ. ಸೊ ಹಾಗಾದ್ರೆ ಇದು ಹೆಂಗೈತಿ ಹಂಗ ಇಷ್ಟ ಬರ್ದಿಡ್ಬೋದು. ಓಕೆ ಹಾಗಾದ್ರೆ ಈಗ ದ್ವಿಪದೋಕ್ತಿಯಿಂದ ಏಕಪದೋಕ್ತಿನ ಹೇಗೆ ಗುಣಾಕಾರ ಮಾಡೋದು ಅಂತ ಗೊತ್ತಾಯ್ತು. ಇವಾಗ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಹೆಂಗ್ ಗುಣಾಕಾರ ಮಾಡೋದು ಅಂತ ನೋಡಿದ್ರ ಬೈನಾಮಿಯಲ್ ಬೈ ಬೈನಾಮಿಯಲ್. ಇದು ಹೆಂಗ್ ಮಾಡೋದು ಅಂತ ನೋಡಿದ್ರ ಇಲ್ಲಿ ನೋಡಿ, ಇವಾಗ ಒಂದೇ ಲೆಕ್ಕ x ಮೈನಸ್ 4 ನೆಕ್ಸ್ಟ್ 2x ಪ್ಲಸ್ 3. ಅಂದ್ರೆ ಇಲ್ಲಿ ಏನ್ ಮಾಡಿದ್ರೆ ಎರಡು ಪದಗಳು ಅದಾವ, ಇಲ್ಲಿ ಇದೊಂದು ಪದ ಐತಿ, ಅಂದ್ರೆ ಎರಡು ಪದಗಳು, ಇದೊಂದು ಪದ ಅಂದ್ರೆ
ನೋಡಿ ಇದೊಂದ್ ಪದ ಇದೊಂದ್ ಪದ ಇದೊಂದ್ ಪದ ಇದೊಂದ್ ಪದನ ದ್ವಿಪದೋಕ್ತಿ ಅದಾವ ಇಲ್ಲಿ. ಈ ದ್ವಿಪದೋಕ್ತಿ ಹೆಂಗ್ ಗುಣಾಕಾರ ಮಾಡೋದು ಅಂತ ನೋಡಿದ್ರ ಇಲ್ಲಿ ನೋಡಿ ಫಸ್ಟ್ ಹೆಂಗಿತ್ತು ಹಂಗ ಬರ್ಕೋರಿ. ಒಂದ್ ನಿಮಿಷ. ಇಲ್ಲಿ ನೋಡ್ರಿ ಎಕ್ಸ್, ಓಕೆ, ಎಕ್ಸ್ ಇಂಟು ಈ ಪದದಿಂದ ಈ ಕಂಪ್ಲೀಟ್ ಹೋಲ್ ಪದವನ್ನ ಗುಣಾಕಾರ ಮಾಡ್ಬೇಕು ಇವಾಗ. 2x ಪ್ಲಸ್ 3, ಓಕೆ, ಮೈನಸ್ ನೆಕ್ಸ್ಟ್ ಈ 4ರಿಂದ ಮತ್ತೆ ಅಗೇನ್ ಈ ಸಂಖ್ಯೆನ ಗುಣಾಕಾರ ಮಾಡ್ಬೇಕು ಇವಾಗ. 2x ಪ್ಲಸ್ 3 ನೋಡ್ರಿ. ಓಕೆ, ಹಾಗಾದ್ರೆ ಈಗ ನೋಡ್ರಿ x ಇಂಟು 2x ಅಂದ್ರೆ ಇಲ್ಲಿ 2x ಸ್ಕ್ವೇರ್, ಯಾಕಂದ್ರೆ ಪವರ್ 1 ಅಂತೈತಿ, ಇಲ್ಲಿ 1 ಐತಿ, 1 ಪ್ಲಸ್ 1 2, ಓಕೆ, ಪ್ಲಸ್ ನೆಕ್ಸ್ಟ್ 3 ಇಂಟು x 3x, ಮೈನಸ್ ಐತಿ ಮೈನಸ್ ಇಡ್ರಿ. ನೆಕ್ಸ್ಟ್ 4 ಇಂಟು 2 4 ಎರಡ್ಲೆ 8 x, ಓಕೆ, ನೆಕ್ಸ್ಟ್ 4 ಮೂರ್ಲೆ 12, ಇದು ಮೈನಸ್ ಐತಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಅಗೇನ್ ಮೈನಸ್ 4 ಮೂರ್ಲೆ 12, ಓಕೆ. ಹಾಗಾದ್ರೆ ಇಲ್ಲಿ ನೋಡ್ರಿ ನಮ್ಗೆ ಇಲ್ಲಿ ಹೆಂಗಿತ್ತವ ಸಜಾತಿ ಪದಗಳು ಸಿಕ್ಕಾವ. ಈ ಸಜಾತಿ ಪದಗಳನ್ನ ಏನ್ ಮಾಡೋದು ಇಲ್ಲಿ ಕೂಡಿಸಬಹುದು ಕಳಿಬಹುದು. ಎಲ್ಲ ಏನ್ ಮಾಡಕ್ ಬರ್ತೈತೆ ನೋಡ್ರಿ. ಈ 2x ಸ್ಕ್ವೇರ್ ಹೆಂಗೈತಿ ಹಂಗ ಬರ್ಕೋರಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ 3x ಐತಿ, ಇಲ್ಲಿ ಮೈನಸ್ 8x ಐತಿ. ಹಾಗಾದ್ರೆ ಪ್ಲಸ್ 3x ಆಗ ಮೈನಸ್ 8x ನಾವ್ ಏನು ಕಳೆದ್ರೆ ಏನ್ ಬರ್ತೈತಿ ನಮ್ಗೆ ಇಲ್ಲಿ ನೋಡ್ರಿ 8ರಾಗ 3 ಕಳೆದ್ರ 5. ದೊಡ್ಡ ಸಣ್ಣ ಚಿಂಕೆ ಯಾವ್ದೈತಿ ನಮ್ದ ಚಿಹ್ನೆ ಯಾವ್ದೈತಿ ಮೈನಸ್ ಐತಿ. ಹಾಗಾಗಿ ಮೈನಸ್ 5x ಮೈನಸ್ 12 ಬರ್ತೈತಿ ನೋಡ್ರಿ. ಇದು ಇದ್ರ ಆನ್ಸರ್ ನೋಡ್ರಿ. ಇದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನ್ ಲೆಕ್ಕ ಇಲ್ಲ. ಈ ಒಂದನೇ ಟರ್ಮ್ನಿಂದ ಇದು ಎಕ್ಸ್ ಇಂದ ಇಷ್ಟು ಎರಡನೇ ಸಂಖ್ಯೆನ ಕಂಪ್ಲೀಟ್ ಹೋಲ್ಡ್ ಗುಣಾಕಾರ ಮಾಡೋದು. ಅದೇ ತರ ಎರಡನೇ ಸಂಖ್ಯೆಯಿಂದ ಮತ್ತೆ ಇದೇ ಸಂಖ್ಯೆನ ಏನ್ ಮಾಡೋದು ಕಂಪ್ಲೀಟ್ ಆಗಿ ಗುಣಾಕಾರ ಮಾಡ್ಬೇಕು ಇವಾಗ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ನೋಡೋದಾದ್ರ ನೆಕ್ಸ್ಟ್ ನೋಡಿ ಮುಂದಿನ ಲೆಕ್ಕ. ಅದೇ ತರ ಈ ಲೆಕ್ಕ ಮಾಡೋದಾದ್ರ ಇದು ತರ ಸೇಮ್ ಇದು ಎಕ್ಸ್ ಇಂಟು ನೋಡ್ರಿ 7x ಮೈನಸ್ y ಅಗೇನ್ ಪ್ಲಸ್ ನೋಡ್ರಿ ಪ್ಲಸ್ ಐತಿ ಇಲ್ಲಿ 7y ಮತ್ ಇಲ್ಲಿಂದ ಇದರ ಸಂಖ್ಯೆನ ಕಂಪ್ಲೀಟ್ ಇದನ್ನ ದ್ವಿಪದೋಕ್ತಿಯನ್ನ ಗುಣಾಕಾರ ಮಾಡೋದು. ದ್ವಿಪದೋಕ್ತಿನ 7x ಮೈನಸ್ y, ಓಕೆ. ಹಾಗಾದ್ರೆ ಇಲ್ಲಿ ನೋಡ್ರಿ x ಇಂಟು 7 ನೋಡಿ ಏನೋ ಒಂದೈತಿ 1 ಇಂಟು 7 7, x ಇಂಟು x ಸ್ಕ್ವೇರ್, x ಪವರ್ 1 ಐತಿ 1 ಐತಿ 1 ಪ್ಲಸ್ 1 2, ಓಕೆ, ಮೈನಸ್ ಇಲ್ಲಿ ಏನೈತಿ ಒಂದೈತಿ 1 ಇಂಟು 1 1 ಅಂದ್ರೆ x ಇಂಟು y ಅಗೇನ್ xy, ಓಕೆ. ಅದೇ ತರ ಪ್ಲಸ್ ನೋಡ್ರಿ 7 7 49 ಅಗೇನ್ xy x ಇಂಟು y ಇಂಟು xy, ಓಕೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 7y 7, ಯಾಕಂದ್ರೆ ಇಲ್ಲಿ y ಇಲ್ಲಿ ಪವರ್ 1 ಐತಿ ಇಲ್ಲಿ ಪವರ್ 1 ಐತಿ ಅಂದ್ರೆ y ರಷ್ಟು 2 ಆಯ್ತು, ಓಕೆ. ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ 7x ಸ್ಕ್ವೇರ್, ಓಕೆ. ನೆಕ್ಸ್ಟ್ ಮೈನಸ್ 7y ಸ್ಕ್ವೇರ್ ಬರ್ಕೋತೀನಿ ಇವಾಗ, ಓಕೆ. ಇದು ಯಾಕಂದ್ರೆ ಈ ಟರ್ಮ್ ಬರ್ಕೋತೀನಿ. ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ನೋಡಿ ಮೈನಸ್ 7 ಮೈನಸ್ xy ಪ್ಲಸ್ 4xy ಈ ಪ್ಲಸ್ 49 ಇದು 49xy ದಾಗ 1xy ಕಳೆದ್ರೆ ನಮ್ಗೆ ಎಷ್ಟು ಸಿಗ್ತೈತಿ ಇಲ್ಲಿ ಪ್ಲಸ್ 48xy, ಓಕೆ. ಇದ್ರ ಆನ್ಸರ್ ನೋಡ್ರಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಯಾಕಂದ್ರೆ ಈ ಮೊದಲನೇ ಟರ್ಮ್ ನಿಂದ ಈ ಕಂಪ್ಲೀಟ್ ಸಂಖ್ಯೆಯಿಂದ ದ್ವಿಪದೋಕ್ತಿನ ಗುಣಾಕಾರ ಮಾಡೋದು. ಅದೇ ತರ ಎರಡನೇ ಸಂಖ್ಯೆಯಿಂದ ಅಗೇನ್ ಮತ್ತೆ ಈ ದ್ವಿಪದೋಕ್ತಿನ ಕಂಪ್ಲೀಟ್ ಆಗಿ ಗುಣಾಕಾರ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಇಷ್ಟು ಬಂದ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇನ್ನು ಅದೇ ತರ ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಗುಣಾಕಾರ ಮಾಡೋದು ಹೇಗಂತ ನೋಡೋದಾದ್ರ ಪಾಲಿನೋಮಿಯಲ್ ಬೈ ಮೊನೊಮಿಯಲ್ ಅಂದ್ರ ತ್ರಿಪದೋಕ್ತಿಯಿಂದ ಏಕಪದೋಕ್ತಿನ ಹೆಂಗ್ ಗುಣಾಕಾರ ಮಾಡೋದು ಅಂತ ನೋಡೋದಾದ್ರ ಇಲ್ಲಿ ನೋಡ್ರಿ ಫಸ್ಟ್ ಲೆಕ್ಕ ನೋಡಿದ್ರ 6p ಸ್ಕ್ವೇರ್ ಮೈನಸ್ 7p ಪ್ಲಸ್ 5 ಇಂಟು 2p. ಹಾಗಾದ್ರ ಇಲ್ಲಿ ಹೆಂಗ್ ಮಾಡೋದಂದ್ರೆ ನೋಡೋದ್ರ 6p ಸ್ಕ್ವೇರ್ ಇಂಟು 2p ಈ ಮೊದಲೇ ಪದದಿಂದ ಈ ಪದ ಕಂಪ್ಲೀಟ್ ಆಗಿ ಗುಣಾಕಾರ ಮಾಡೋದು. ನೆಕ್ಸ್ಟ್ ಅದೇ ತರ ಇಲ್ಲಿ ಮೈನಸ್ ಐತಿ ಮೈನಸ್, ನೆಕ್ಸ್ಟ್ 7p ಇಂದ ಇಂಟು 2p, ಓಕೆ. ಅದೇ ತರ ಪ್ಲಸ್ 5 ಇಂಟು 2p, ಓಕೆ. ಇವಾಗ ನೋಡ್ರಿ ಇವಾಗ ಗುಣಾಕಾರ ಮಾಡೋದು ನೋಡಿದ್ರ ನೋಡ್ರಿ 6p ಸ್ಕ್ವೇರ್ ಇದ 2p ಸ್ಕ್ವೇರ್ ಐತಿ. ಹಾಗಾದ್ರೆ ಫಸ್ಟ್ ಸಂಖ್ಯೆ ಗುಣಾಕಾರ ಮಾಡಿ 6 ಇಂಟು 2 12 6 12 p ಸ್ಕ್ವೇರ್ ಇಂಟು p ಕ್ಯೂಬ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪವರ್ 2 ಐತಿ ಇಲ್ಲಿ 1 ಐತಿ ಅಂದ್ರೆ 2 ಪ್ಲಸ್ 1 3 ಆಗುತ್ತೆ, ಓಕೆ. ನೆಕ್ಸ್ಟ್ ಮೈನಸ್ ಅದೇ ತರ ನೋಡ್ರಿ 7p ಇಂಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಲಿ 7 ಇಂಟು 2 ಎಷ್ಟಾಯ್ತು ನಮ್ಗೆ ಇಲ್ಲಿ 14, ಓಕೆ. p ಇಂಟು p ಸ್ಕ್ವೇರ್. ಅದೇ ತರ ಪ್ಲಸ್ 5 ಇಂಟು 2 10 ಏನ್ ಬೇಕಂದ್ರೆ p ಅಂದ್ರೆ ಪವರ್ 1 ಐತಿ ಸೊ p ಈಕ್ವಲ್ ಟು ನೋಡ್ರಿ 10p. ಹಾಗಾದ್ರೆ ನೋಡಿ ಇಲ್ಲಿ
ಇಲ್ಲಿ ನಮ್ಗೆ ಏನಾಗಿಲ್ಲ, ಇಲ್ಲಿ ನೋಡ್ರಿ 12p³ ಮೈನಸ್ 14p² ಪ್ಲಸ್ 10p. ಸೊ ಹಾಗಾದ್ರೆ ಇಲ್ಲೂ ಕೂಡ ಏನಾಗಿದಾವ, ಪವರ್ಗಳು ಏನಾಗಿದಾವ, ಚೇಂಜ್ ಆಗಿದಾವ. ಸೊ ಪವರ್ಗಳು ಚೇಂಜ್ ಆದಾಗ ನಮ್ಗೆ ಏನಿಲ್ಲ ಕಳ್ಯಾಕ ಬರಂಗಿಲ್ಲ. ಓಕೆ, ಇದು ಹೆಂಗಿತ್ಲ ಹಂಗ ಇಟ್ಕೋರಿ, ಕಳ್ಯಾಕ ಬರಂಗಿಲ್ಲ. ಅದೇ ತರ ಇದೊಂದು ಲೆಕ್ಕ ನೋಡಿದ್ರ ನೋಡ್ರಿ, 3m ಇಂಟು ಬ್ರಾಕೆಟ್ ಅಂದ್ರೆ m, ಸಾರಿ ಬ್ರಾಕೆಟ್ ಅಂದ್ರೆ ಗುಣಾಕಾರ ಇದ್ದಂಗ, 3m ಇಂಟು m ಮೈನಸ್ 4n ಪ್ಲಸ್ 5p. ಇದನ್ನ ಗುಣಾಕಾರ ಮಾಡಿದ್ರ ನೋಡ್ರಿ 3m ಇಂಟು m. ಓಕೆ, ಅದೇ ತರ ನೆಕ್ಸ್ಟ್ 3m ಇಂಟು ಮೈನಸ್ 4n. ಓಕೆ, ಅಗೇನ್ ನೋಡ್ರಿ ನೆಕ್ಸ್ಟ್ 3m ಇಂಟು 5p ಗುಣಾಕಾರ ಮಾಡಿದ್ರ ನೋಡ್ರಿ 3m ಇಂಟು m 3m ಸ್ಕ್ವೇರ್, m ಇಂಟು m ಪವರ್ 1 m ಪವರ್ 1 m raised to 2 ಅಗೇನ್. ಓಕೆ, ನೆಕ್ಸ್ಟ್ 3m ಇಂಟು ಮೈನಸ್ 4n, 3 4 12. ಓಕೆ, ಒಂದು ನಿಮಿಷ, ಸಾರಿ, ಇಲ್ಲಿ ನೋಡ್ರಿ 3 4 12. ಇಲ್ಲಿ ನೋಡ್ರಿ ಪ್ಲಸ್, ಇಲ್ಲಿ ಪ್ಲಸ್ ಐತಿ, ಮೈನಸ್ ಅಂದ್ರೆ ಮೈನಸ್ m n. ಅದೇ ತರ ಇಲ್ಲಿ ನೋಡ್ರಿ ಇಲ್ಲಿ ಚಿಹ್ನೆ ಯಾವ್ದೈತಿ ಅಂದ್ರ ನೋಡ್ರಿ 3 5 15. ಓಕೆ, m ಇಂಟು p m p, ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ದೇನೆ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟ, 3m ಸ್ಕ್ವೇರ್ ಮೈನಸ್ 12mn ಪ್ಲಸ್ 15mp. ಇದೈತ್ರ ವ್ಯಾಲ್ಯೂ ನೋಡ್ರಿ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಡೇನಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಏಕಪದೋಕ್ತಿಯಿಂದ ಅಂದ್ರೆ ತ್ರಿಪದೋಕ್ತಿಯಿಂದ ಏಕಪದೋಕ್ತಿನ ಗುಣಾಕಾರ ಮಾಡೋದು. ಕಂಪ್ಲೀಟ್ ಆಗಿ ಈ ಸಂಖ್ಯೆಯಿಂದ ಈ ಪದೋಕ್ತಿಯಿಂದ ಈ ಪದೋಕ್ತಿ ಗುಣಾಕಾರ, ಈ ಪದೋಕ್ತಿಯಿಂದ ಈ ಪದೋಕ್ತಿನ ಗುಣಾಕಾರ, ಅಗೇನ್ ಈ ಪದೋಕ್ತಿಯಿಂದ ಈ ಪದೋಕ್ತಿಯಿಂದ ಕಂಪ್ಲೀಟ್ ಆಗಿ 3 ಪದೋಕ್ತಿನ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ಕೊಂತ ಹೋಗೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಡಿ. ಈಗ ಬೀಜೋಕ್ತಿಗಳ ಗುಣಾಕಾರ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಡಿನಿ. ನೆಕ್ಸ್ಟ್ ಬೀಜೋಕ್ತಿಗಳ ಭಾಗಾಕಾರ ಮಾಡೋದ್ರ ಇಲ್ಲಿ ಅದ್ರ ಅಪೋಸಿಟ್ ನೋಡ್ರಿ. ಇಲ್ಲ ಅಲ್ಲಿ ನಾವು ಘಾತಾಂಕ ಏನ್ ಮಾಡ್ತಿದ್ವಿ, ಕೂಡಿಸ್ತಿದ್ವಿ. ಇಲ್ಲಿ ಘಾತಾಂಕ ಏನ್ ಮಾಡ್ಬೇಕಾಗ್ತೈತಿ, ಕಳಿಬೇಕಾಗ್ತೈತಿ. ಹಾಗಾದ್ರೆ ಬೀಜಗಣಿತದಲ್ಲಿ ಭಾಗಾಕಾರ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯೆ ಮತ್ತು ಚಿಹ್ನೆಯನ್ನ ಭಾಗಾಕಾರ ಕ್ರಮದಲ್ಲಿ ಬರದ ಅದ್ರ ಚರಾಕ್ಷರ ಏನು ವೇರಿಯೇಬಲ್ ಇರ್ತಾವ, ವೇರಿಯೇಬಲ್ ಘಾತಾಂಕಗಳು ಒಂದೇ ಇದ್ವು ಅಂದ್ರೆ ಏನ್ ಮಾಡ್ತೀವಿ ನಾವು ಇಲ್ಲಿ ಕಳ್ಕೊಂತ ಹೋಗ್ತೀವಿ. ನಾವು ಗುಣಾಕಾರದಾಗ ಏನ್ ಮಾಡ್ತಿದ್ವಿ, ಕೂಡಿಸ್ತಿದ್ವು. ಇಲ್ಲಿ ಒಂದೇ ಇದ್ದಾಗ ಕಳಿತೀವಿ. ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡಿದ್ರ ನೋಡ್ರಿ 4a² b² ಡಿವೈಡೆಡ್ ಬೈ ಮೈನಸ್ 2a² b. ಇನ್ ಭಾಗಾಕಾರ ಇದ್ರಾಗ ಬರ್ಕೋದಾದ್ರ 4a² b² ಡಿವೈಡೆಡ್ ಬೈ ಮೈನಸ್ 2a² b. ಹಾಗಾದ್ರೆ ಇಲ್ಲಿ ನೋಡ್ರಿ ಸಂಖ್ಯೆ ನೋಡ್ರಿ 2 1 2 2. ಓಕೆ, ನೆಕ್ಸ್ಟ್ ಇಲ್ಲಿ a² ಐತಿ, ಇಲ್ಲಿ a² ಕ್ಯಾನ್ಸಲ್ ಆಯ್ತು. ಇಲ್ಲಿ b² ಐತಿ, ಇಲ್ಲಿ b ಒಂದ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡ್ರಿ b ಐತಿ, ಇಲ್ಲಿ ಒಂದ್ ಕ್ಯಾನ್ಸಲ್ ಆಯ್ತು. ಸೊ ಹಂಗ ಒಂದ್ ಉಳಿತ. ಹಾಗಾದ್ರೆ ಏನ್ ಉಳಿತ ಅಂತ ನೋಡಿದ್ರ ನೋಡ್ರಿ 2b ನೋಡ್ರಿ 2b ಅಷ್ಟ ಮಾತ್ರ ಏನೈತಿ ಇಲ್ಲಿ ಉಳಿತು ನೋಡ್ರಿ. ಇಲ್ಲಿ ಚಿಹ್ನೆ ಮೈನಸ್ ಇರೋದ್ರಿಂದ ಸೊ ಮೈನಸ್ 2b ಮಾತ್ರ ಇಲ್ಲಿ ಏನಾಗಿತ್ತು ಉಳಿತಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ a² ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ b1 ಇಲ್ಲಿ b1 ಇದೈತಿ. ಒಂದ್ ನಿಮಿಷ, ಸಾರಿ ಇಲ್ಲಿ ನಾವು ಚಿಹ್ನೆ ಇಲ್ಲಿ ಇದು ಮಾಡ್ಬೇಕಾಗತ್ತ. ಯಾಕಂದ್ರೆ b ಅನ್ನೋದ ಮೇಲೆ ಇದಿಲ್ಲ. ಓಕೆ, b ಡಿವೈಡೆಡ್ ಬೈ ಮೈನಸ್ 1 ಅಂದ್ರೆ ಇಲ್ಲಿ ನೋಡ್ರಿ ಮೈನಸ್ 2b ಕರೆಕ್ಟ್ ಐತಿ. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಇಲ್ಲಿ ಚಿಹ್ನೆ ನಾವು ಇಲ್ಲಿ ಕೆಳಗಿದ್ದಾಗ ನಾನು ಎಕ್ಸಾಕ್ಟ್ಲಿ ಹಿಂಗ್ ಮೇಲೆ ಬರ್ಕೋಬಹುದು. ಯಾಕಂದ್ರೆ ಚಿಹ್ನೆಗಳನ್ನ ಕ್ಯಾನ್ಸಲ್ ಮಾಡ್ತಾರಲ್ಲ ಅದನ್ನು ಬರ್ಕೋಬಹುದು. ಇಲ್ಲಿ 2 ಐತಿ, ಇಲ್ಲಿ b ಉಳಿದೈತಿ. ಯಾಕಂದ್ರೆ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿದಾವ. ಸೊ ಹಾಗಾದ್ರೆ ಇಲ್ಲಿ ಮೈನಸ್ 2b ಇದ್ರ ವ್ಯಾಲ್ಯೂ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿ. ಅದೇ ತರ ಇನ್ನೊಂದ್ ಲೆಕ್ಕ ನೋಡಿದ್ರೆ ಇಲ್ಲಿ ನೋಡ್ರಿ, ಎರಡನೇ ಲೆಕ್ಕ ನೋಡಿದ್ರೆ 7x⁵ y⁵ ಡಿವೈಡೆಡ್ ಬೈ 27x⁵ ಇಂಟು y. ಹಾಗಾದ್ರೆ ಇನ್ ಸಂಖ್ಯೆಗಳನ್ನ ಬರ್ಕೋದಾದ್ರೆ 7x⁵ y⁵ ಡಿವೈಡೆಡ್ ಬೈ ನೆಕ್ಸ್ಟ್ ಏನಂತಿ 27x⁵ ಇಂಟು y ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಸಂಖ್ಯೆ ಭಾಗಾಕಾರ ಮಾಡ್ರಿ. 7 1 7 3 7 3 21 7 4 28. ಸಾರಿ ಒಂದ್ ನಿಮಿಷ 7 4 28 ಅಲ್ಲ. ಸೊ 7 7 7 2 7 3 21 7 1 7 3 21 7 4 28 ಐತಿ. ಸೊ ಹಾಗಾಗಿ ಇನ್ 3 ಪಾಯಿಂಟ್ ಮಾಡ್ಬೋದು ನೋಡ್ರಿ. 7 3 21 ಅಂದ್ರ ಮತ್ತೆ ಎಷ್ಟು ಉಳಿತಿಲ್ಲಿ 6 ಉಳಿತ. ಸೊ 7 ಹಿಂಗ್ ಬರೆಯೋದಾಗ ಏನೋ ಮಿಸ್ಟೇಕ್ ಆಗಿದೆ ಇಲ್ಲ ನೋಡ್ರಿ
7 ಒಂದ್ಲೆ 7, 7 ಎರಡ್ಲೆ 14, 7 ಮೂರ್ಲೆ 21. ನೆಕ್ಸ್ಟ್ 6 ಉಳಿತು. ಪಾಯಿಂಟ್ ಕೊಟ್ಟು 0 ಆಯಿತು, 60 7 8ಲೆ 56, 7 9ಲೆ 64, 7 9ಲೆ 63 ಬರ್ತದೆ, 7 8ಲೆ 56. ಸೊ 3.6 ಅಂದರೆ ಸಮಥಿಂಗ್ ಬರ್ತಿಲ್ಲ. ಅಂದರೆ ನೆಕ್ಸ್ಟ್ ಅಗೇನ್ 4 ಆಯಿತು, 4 ನೆಕ್ಸ್ಟ್ ಅದ 7 5ಲೆ 35, 7 6ಲೆ 47, 7 5ಲೆ 35. ಸೊ ಹಾಗಾಗಿ ಪಾಯಿಂಟ್ ಬರುತ್ತಾ, ಬರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ 5 ಇದೆ. ಇಲ್ಲಿ ಎಕ್ಸ್ ಕ್ಯೂಬ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಏನು ಉಳಿತು, ಇಲ್ಲಿ 2 ಉಳಿತು. ಅಂದ್ರೆ 5 ಇದ್ದದ 2 ಆಯ್ತು. ನೆಕ್ಸ್ಟ್ ಇಲ್ಲಿ y 1 ಆಯ್ತು, y 1 ಕಂಪ್ಲೀಟ್ ಹೋಯ್ತು. ಇಲ್ಲಿ 1 ಹೋಯ್ತಂದ್ರೆ ಇಲ್ಲಿ ಎಷ್ಟು ಉಳಿತು, ಇಲ್ಲಿ ಅಗೇನ್ ಇಲ್ಲಿ y 5 ಉಳಿದು. ಹಾಗಾದ್ರೆ ಇದ್ರ ವ್ಯಾಲ್ಯೂ ನೋಡೋದಾದ್ರೆ ನೋಡಿ, ವ್ಯಾಲ್ಯೂ ನೋಡಿದ್ರೆ ಎಷ್ಟು ಬರ್ತದೆ ಅಂದ್ರೆ 1 ಇಂಟು ಎಕ್ಸ್ ಸ್ಕ್ವೇರ್ y raised to 5 ಡಿವೈಡೆಡ್ ಬೈ 3.85 ಇದ್ರ ವ್ಯಾಲ್ಯೂ ಆಗುತ್ತೆ ನೋಡ್ರಿ. ಇಲ್ಲಿ ಏನು ಬೇಕಿಲ್ಲ 1. ಸೊ ಅಂದ್ರೆ ಎಕ್ಸ್ ಸ್ಕ್ವೇರ್, ಯಾಕಂದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಅಂದ್ರೆ 3 ಹೋಗಿದಾವ, ಇಲ್ಲಿ 3 ಹೋದಂದ್ರೆ ಇಲ್ಲಿ 2 ಉಳಿತೈತಿ. ಓಕೆ, ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ y ರಷ್ಟು ಇಲ್ಲಿ y 1 ಹೋಗೈತೆ ಅಂದ್ರೆ ಇಲ್ಲಿ y ನೆಕ್ಸ್ಟ್ ಅದು 5 ಉಳಿದಾವ, y raised to 5 ಡಿವೈಡೆಡ್ ಬೈ 3.85 ಇಷ್ಟು ಉಳಿದಿದ್ರೆ ಇದೆ ಇದರ ಆನ್ಸರ್ ಆಗಿರ್ತೈತಿ ನೋಡ್ರಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡ್ರೆ. ಅದೇ ತರ ಇದು ನೋಡ್ರಿ, ಮೈನಸ್ 36 m ಸ್ಕ್ವೇರ್ n ಕ್ಯೂಬ್ p raised to 4 ಡಿವೈಡೆಡ್ ಬೈ 9 m n ಸ್ಕ್ವೇರ್ p 5. ಹಾಗಾದ್ರೆ ಮೈನಸ್ 36 m ಸ್ಕ್ವೇರ್ ನೆಕ್ಸ್ಟ್ n ಕ್ಯೂಬ್ ಇದು. ಓಕೆ, n ಕ್ಯೂಬ್ p raised to 4 ಡಿವೈಡೆಡ್ ಬೈ ಏನೈತಿ 9 m n ಸ್ಕ್ವೇರ್ p raised to 5 ಐತಿ. ಓಕೆ, ಹಾಗಾದ್ರೆ ಇದನ್ನ ಹೆಂಗೆ ಕ್ಯಾನ್ಸಲ್ ಮಾಡೋದು ನೋಡಿದ್ರೆ ಈಗ ನೋಡ್ರಿ, 9 1ಲೆ 9 4ಲೆ 36, 9 4ಲೆ 36. ನೆಕ್ಸ್ಟ್ ಇಲ್ಲಿ m ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು, ಇಲ್ಲಿ ಏನೈತಿ ಇಲ್ಲಿ 1 m ಉಳಿತ. ಓಕೆ, ಇಲ್ಲಿ n ಸ್ಕ್ವೇರ್, ಇಲ್ಲಿ n ಸ್ಕ್ವೇರ್ ಅದಾವ, ಇಲ್ಲಿ n ಕ್ಯೂಬ್ ಇದೆ, ಹಂಗಾದ್ರೆ ಇಲ್ಲಿ ಕೂಡ 1 n ಉಳಿತ. ನೆಕ್ಸ್ಟ್ ಇಲ್ಲಿ p raised to 4 ಐತಿ, ಇಲ್ಲಿ p raised to 5 ಐತಿ. ಅದ್ ಮೇಲೆ ಐತಿ ಕೆಳಗೈತಿ, ಅದನ್ನ ಹಂಗ ಬರ್ಕೋಬೇಕಾಗುತ್ತೆ. p raised to ಕಂಪ್ಲೀಟ್ 4 1 ಕ್ಯಾನ್ಸಲ್ ಆಯ್ತು, ಇಲ್ಲೇನು ಇಲ್ಲಿ 1 ಉಳಿತ. ಹಾಗಾದ್ರೆ ಇಲ್ಲಿ ಏನು ಉಳಿತ ಅಂತ ನೋಡೋದ್ರ ಮೈನಸ್ 4 ನೋಡ್ರಿ m n ಡಿವೈಡೆಡ್ ಬೈ p ಉಳಿತು ನೋಡ್ರಿ. ಯಾಕಂದ್ರೆ p raised to 5 ಐತಿ, ಇಲ್ಲಿ p raised to 4 ಐತಿ. p raised to 4 ದಾಗ p raised to 5 ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮ್ಗೆ 1 ಉಳಿತೈತಿ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬರ್ತಂತ ನೋಡಿದ್ರೆ ಮೈನಸ್ 4 ಇಲ್ಲಿ m ಐತಿ, ಇಲ್ಲಿ m ಸ್ಕ್ವೇರ್ ಅಂದ್ರೆ ಇಲ್ಲಿ ಒಂದು ಮ್ಯಾಲ ಒಂದು m ಉಳಿತು. ಅದೇ ತರ n ಒಂದು ಉಳಿತು. ನೆಕ್ಸ್ಟ್ p ನೋಡ್ರಿ, ಇಲ್ಲಿ p ಏನಾಯ್ತು, p raised to 4 ಇತ್ತು, p raised to 5 ಐತೆ. ಸೊ ಹಾಗಾದ್ರೆ ಇಲ್ಲಿ ಕೆಳಗೆ ಏನಾಯ್ತು, ಒಂದು p ಉಳಿತು. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಮೈನಸ್ 4 mn ಡಿವೈಡೆಡ್ ಬೈ p ಇದ್ರ ವ್ಯಾಲ್ಯೂ ಆಗಿರ್ತೈತಿ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಅದೇ ತರ ಇದೊಂದು ಸಂಖ್ಯೆ ನೋಡೋದಾದ್ರ ಇಲ್ಲಿ ನೋಡ್ರಿ 25 ಎಕ್ಸ್ ಕ್ಯೂಬ್ ನೆಕ್ಸ್ಟ್ y ಸ್ಕ್ವೇರ್ z ಡಿವೈಡೆಡ್ ಬೈ 625 ಎಕ್ಸ್ raised to 4 y ಸ್ಕ್ವೇರ್ ನೆಕ್ಸ್ಟ್ z raised to ಕ್ಯೂಬ್. ಹಾಗಾದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡೋದಾದ್ರ ನೋಡ್ರಿ 25 ಕೆಳಗ 625 ಐತಿ. ಹಾಗಾದ್ರೆ 25 ಒಂದ್ಲೆ 25, 25 ಎರಡ್ಲೆ 50. ಓಕೆ, 25 ಒಂದ್ಲೆ 25, 25 ಎರಡ್ಲೆ 50. ಹಾಗಾದ್ರೆ ಎಷ್ಟು ಉಳಿತಿಲ್ಲಿ 12, 12 ಮತ್ತೆ ಈಗ 5 ಅಂದ್ರೆ 125 ಆಯ್ತು. ಓಕೆ, ಹಾಗಾದ್ರೆ 25 5ಲೆ 125. ಹಾಗಾದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಯ್ತು. ಕೆಳಗೆ ಬರ್ಕೋತೀನಿ, ಇನ್ನೊಂದು ಸ್ಟೆಪ್ ಕೆಳಗೆ ಬರ್ಕೋತೀನಿ. 25 ಅಂದ್ರೆ 1 ಬೈ ನೋಡಿ ಎಷ್ಟು ಉಳಿತಿಲ್ಲಿ 25. ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನೋಡ್ತಿ, ಇವಾಗ ಇಲ್ಲಿ ನೋಡ್ರಿ ಎಕ್ಸ್ ಕ್ಯೂಬ್ ಐತಿ, ಇಲ್ಲಿ ಎಕ್ಸ್ raised to 4 ಐತಿ. ಹಾಗಾದ್ರೆ ಇಲ್ಲಿ ಮೇಲಿನ ಕಂಪ್ಲೀಟ್ ಆಗಿ ಎಕ್ಸ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಏನು ಉಳಿತು ಎಕ್ಸ್ ಉಳಿತು. ಅದೇ ತರ ಇಲ್ಲಿ ನೋಡು, ಇಲ್ಲಿ y ಸ್ಕ್ವೇರ್ ಹೋಯ್ತು, ಇಲ್ಲಿ y ಸ್ಕ್ವೇರ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಅದು. ನೆಕ್ಸ್ಟ್ ಇಲ್ಲಿ z ಐತಿ, ಇಲ್ಲಿ z ಕ್ಯೂಬ್ ಐತಿ. ಓಕೆ, ಹಾಗಾದ್ರೆ ಇಲ್ಲಿ 1 z ಇದೆ, 1 z ಕ್ಯಾನ್ಸಲ್ ಆದ್ರೆ ಇಲ್ಲಿ ಎಷ್ಟು ಉಳಿತು z ಸ್ಕ್ವೇರ್ ಉಳಿತು. ಹಾಗಾದ್ರೆ ಇಲ್ಲಿ z ಸ್ಕ್ವೇರ್ ಉಳಿತು ನೋಡಿ. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಅಂದ್ರೆ 1 ಬೈ 25 ಎಕ್ಸ್ z ಸ್ಕ್ವೇರ್ ಇದೇ ತರ ವ್ಯಾಲ್ಯೂ ಆಗಿರ್ತೈತಿ ನೋಡ್ರಿ. ಓಕೆ, ಇಲ್ಲಿ ಕೂಡ ಹಾಗೆ ಬರ್ಕೊಂಡೆ ನಾನು. ಇಲ್ಲಿ ಕೂಡ ಅದೇ ತರ ಮಾಡಿದ್ದೀನಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ಇವಾಗ ಈ ಬೀಜೋಕ್ತಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಬೀಜೋಕ್ತಿಗಳ ಸಂಕಲನ ವ್ಯವಕಲನ ಹಿಂದಿನ ವಿಡಿಯೋದಲ್ಲಿ ಮಾಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ಬೀಜೋಕ್ತಿಗಳ ಗುಣಾಕಾರ, ಭಾಗಾಕಾರ ಮಾಡಿ ಈ ಕಂಪ್ಲೀಟ್ ಆಗಿ ಬೀಜೋಕ್ತಿಗಳ ಮೂಲ ಕ್ರಿಯೆಗಳ ಬಗ್ಗೆ ಒಂದು ಐಡಿಯಾ ಬಂತು ಎಲ್ಲರಿಗೂ, ಎಲ್ಲರೂ ಬಿಡಿಸಿ ತೋರಿಸಿದ್ದೇನೆ. ಇವಾಗ ಈಗ ಏನ್ ಮಾಡೋದಂದ್ರ ಈ 4 ಕ್ರಿಯೆಗಳನ್ನ ಒಂದ ಲೆಕ್ಕದಾಗ ಹೆಂಗ್ ಬಿಡಿಸೋದಂತ ನೋಡೋದ್ರ ಇಲ್ಲಿ ನೋಡಿ, ಬೀಜೋಕ್ತಿಯನ್ನು ಸಂಕ್ಷೇಪಿಸಿ. ಹಾಗಾದ್ರೆ ಇದು ಒಂದೇ ಲೆಕ್ಕ 12a ಸ್ಕ್ವೇರ್ b ಕ್ಯೂಬ್ ಡಿವೈಡೆಡ್ ಬೈ 6a ಸ್ಕ್ವೇರ್ b raised to 5 ಇಂಟು ನೆಕ್ಸ್ಟ್ 2b ಸ್ಕ್ವೇರ್ c ಮೈನಸ್ 4abc ಪ್ಲಸ್ 4cba. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಬೋರ್ಡ್ ಮಾಸ್ ನೇಮ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ.
ಬೋರ್ಡ್ ಮಾಸ್ ನೇಮ್ ಏನ್ ಹೇಳ್ತ ನಮ್ಗ ಬ್ರಾಕೆಟ್ ಆಫ್ ನೋಡ್ರಿ ಬ್ರಾಕೆಟ್ ಆಫ್ ಫಸ್ಟ್ ಏನ್ ಮಾಡ್ಬೇಕು ಡಿವಿಷನ್ ಮಾಡ್ಬೇಕು ಭಾಗಾಕಾರ ಮಾಡ್ಬೇಕು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೆಕ್ಸ್ಟ್ ಅಡಿಷನ್ ಮಾಡ್ಬೇಕು ನೆಕ್ಸ್ಟ್ ಕೊನೆಗೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾಗುತ್ತೆ ಸಬ್ಸ್ಟ್ರಾಕ್ಷನ್ ಓಕೆ ಹಾಗಾದ್ರ ಇಲ್ಲಿ ನೋಡಿ ಫಸ್ಟ್ ನಾವ್ ಏನ್ ಮಾಡ್ಬೇಕು ಡಿವಿಷನ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಈ ಸಂಖ್ಯೆನ ಫಸ್ಟ್ ಡಿವಿಷನ್ ರೂಪದಾಗ ಬರ್ಕೋದಾದ್ರ ನೋಡ್ರಿ ಫಸ್ಟ್ 12 a square b cube ಡಿವೈಡೆಡ್ ಬೈ ಏನೈತಿ 6 a square b raised to 5 ಐತಿ ಉಳಿದಿದ್ದೆಲ್ಲ ಹೆಂಗೈತಿಲ್ಲ ಹಂಗ ಬರ್ಕೊಂಡ್ ಬಿಡ್ರಿ ನೆಕ್ಸ್ಟ್ ಇಂಟು ಐತಿ ನೆಕ್ಸ್ಟ್ 2 b square c minus 4 a b c plus 4 c b a ಓಕೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇವಾಗ ಭಾಗಾಕಾರ ಮಾಡೋಣ ನಾವೀಗ ಭಾಗಾಕಾರ ಮಾಡೋದಂದ್ರ 6 ಒಂದ್ಲೆ 6 ಎರಡ್ಲೆ 12 ಓಕೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಬೀಜೋಕ್ತಿ ಭಾಗಾಕಾರ ಮಾಡೋಕೆ ಹೇಳಿದೆ ನಾನು ಅದ್ರದ್ದು ಚರಾಕ್ಷರಗಳು ನೋಡ್ರಿ ಚರಾಕ್ಷರದ ಪವರ್ ಏನಾದ್ರು ಸೇಮ್ ಇದ್ದು ನಾವೇನ್ ಮಾಡೋದು ಕ್ಯಾನ್ಸಲ್ ಮಾಡ್ಬೋದು ಮೈನಸ್ ಮಾಡ್ಬೋದು ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಬಿ ರಷ್ಟು 3 ಐತಿ ಇಲ್ಲಿ ಬಿ ರಷ್ಟು 5 ಐತಿ ಹಾಗಾದ್ರೆ ಇಲ್ಲಿ ಏನ್ ಉಳಿತು ಇಲ್ಲಿ ಬಿ ರಷ್ಟು 3 ದಾಗ ಬಿ ರಷ್ಟು 5 ಮೈನಸ್ ಮಾಡಿ ಇಲ್ಲಿ ಎಷ್ಟು ಉಳಿತು ನಮ್ಗೆ ಬಿ ರಷ್ಟು 2 ಉಳಿತು ಹಾಗಾದ್ರೆ ಇಲ್ಲಿ ಏನೇನ್ ಉಳಿತು ಅಂತ ನೋಡೋದ್ರ ಇಲ್ಲಿ ನೋಡ್ರಿ 2 ಡಿವೈಡೆಡ್ ಬೈ ಏನ್ ಉಳಿತು ಇಲ್ಲಿ ಬಿ ಸ್ಕ್ವೇರ್ ಉಳಿತು ಓಕೆ ಇಂಟು 2 b square c minus 4abc plus 4cba ಇದಿಷ್ಟು ಉಳಿದೈತಿ ಇವಾಗ ಹಾಗಾದ್ರೆ ಇಲ್ಲಿ ಇವಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಇಲ್ಲಿ ನೋಡು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತಿ ಓಕೆ ಕ್ಯಾನ್ಸಲ್ ಮಾಡ್ಬೋದು ಇದು ಯಾಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಬಿ ಸ್ಕ್ವೇರ್ ಐತಿ ಇಲ್ಲಿ ಬಿ ಸ್ಕ್ವೇರ್ ಐತಿ ಕ್ಯಾನ್ಸಲ್ ಐತಿ ಅವಾಗ ಹಾಗಾದ್ರೆ ಇಲ್ಲಿ ಏನು ಉಳಿತು ನಮಗೆ ಇವಾಗ 2 ಇಂಟು 2 4 ಸಿ ಐತಿ ಸಿ ಉಳಿತು ಮೈನಸ್ ನೆಕ್ಸ್ಟ್ ಅಗೇನ್ 4abc plus 4cba ಹಾಗಾದ್ರೆ ಇಲ್ಲಿ ಏನ ಕ್ಯಾನ್ಸಲ್ ಆಗ್ತಾ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎ ಬಿ ಸಿ ಐತಿ ಇಲ್ಲಿ ಸಿ ಬಿ ಐತಿ ಹಾಗಾದ್ರೆ ಚರಾಕ್ಷರ ಸೇಮ್ ಅದಾವ ಪವರ್ ಏನೈತಿ 1 ಐತಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಹಾಗಾದ್ರೆ ಇದು ಆಟೋಮೆಟಿಕ್ ಕ್ಯಾನ್ಸಲ್ ಆಗೈತಿ ಮೈನಸ್ 4abc ಇದ್ದದ ನೋಡಿ ಪ್ಲಸ್ 4cba ಎರಡು ಏನಾಗ್ತವೆ ಕ್ಯಾನ್ಸಲ್ ಆಗ್ತಾವ ಯಾಕಂದ್ರೆ ಚರಾಕ್ಷರಗಳು ಏನಾಗಿದಾವ ಸೇಮ್ ಅದಾವ ಪವರ್ ಸೇಮ್ ಐತಿ ಸೊ ಹಾಗಾದ್ರೆ ಕಂಪ್ಲೀಟ್ ಆಗಿ ಇದೇನಾಯ್ತು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಕಮ್ಯುಟೇಟಿವ್ ಲಾದಾಗ ಏನೈತಿ ಯಾವುದೇ ಪದಗಳ ಸ್ಥಾನಗಳು ಅದರ ಬದಲಾಗಬಹುದು ಹೌದಾ ನೋಡಿ ಇಲ್ಲಿ ಸಂಕಲನ ಮಾಡುವಂತ ಸಂದರ್ಭದಲ್ಲಿ ವ್ಯವಕಲನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ನೋಡಿ ಸ್ಥಾನಗಳು ಅದರ ಬದಲಾಗಬಹುದು ಅದ್ರ ಮೊತ್ತ ಏನಾಗಿರ್ತೈತಿ ಸೇಮ್ ಇರ್ತೈತಿ ಇದ ನಾವು ಸಂಕಲನ ಕಮ್ಯುಟೇಟಿವ್ ಲಾದ ಏನಾಗಿದೆ ಗುಣಲಬ್ಧ ಮಾಡ್ತೀನಿ ಅಂದ್ರೆ ಗುಣಾಕಾರ ಮಾಡ್ತೀನಿ ಇಲ್ಲಿ ನೋಡ್ರಿ a ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂದ್ರೆ ಇಲ್ಲಿ ಏನಾಗಿದೆ ಪರಿವರ್ತನಾ ನಿಯಮ ನಮ್ಗೆ ಆಲ್ರೆಡಿ ತಿಳಿಸಿದೆ ನಾನು ಈಗಾಗಲೇ ಓಕೆ ಹಾಗಾದ್ರೆ ಇಲ್ಲಿ ಏನೈತಿ ಇದು -4abc ಇದೆ ಪ್ಲಸ್ 4cba ಆರ್ abc ಎರಡು ಒಂದ ಹಾಗಾದ್ರೆ ಎರಡು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಇಲ್ಲಿ ಏನ್ ಉಳಿತು ಅಂತ ನೋಡೋದಾದ್ರೆ ಇವಾಗ ನಮ್ಗ ಏನ್ ಉಳಿತಿಲ್ಲಿ 4c ಇಷ್ಟ ಉಳಿತು ಆನ್ಸರ್ 4c ಇಸ್ ಆನ್ಸರ್ ನೋಡಿತ್ತು ಕಂಪ್ಲೀಟ್ ವ್ಯಾಲ್ಯೂ ಇರ್ತದ ಇದರ ವ್ಯಾಲ್ಯೂ ಎಷ್ಟು ಅಂದ್ರೆ 4c ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡು ಬೋರ್ಡ್ ಮಾಸ್ ನೇಮ್ ಥ್ರೂ ಮಾಡ್ಕೊತ ಹೋಗ್ಬೇಕು ನಾವ್ ಯಾವುದೇ ಲೆಕ್ಕ ಮಾಡಿದ್ರು ಹೌದಾ ಯಾಕಂದ್ರೆ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು ನೆಕ್ಸ್ಟ್ ಅದಾಗ ಫಸ್ಟ್ ಬರೋದು ಡಿವಿಷನ್ ಮಾಡ್ಬೇಕು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಆಮೇಲೆ ಎಡಿಷನ್ ಮಾಡ್ಬೇಕು ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು ಓಕೆ ಹಾಗಾದ್ರೆ ಇದೇ ತರ ಇದೊಂದು ಲೆಕ್ಕ ನೋಡೋದಾದ್ರ ಇಲ್ಲಿ ನೋಡ್ರಿ 5m square n cube into 6m raised to 4 n raised to 5 divided by 30m square into n square plus 6m raised to 8 ಹಾಗಾದ್ರೆ ಇದನ್ನ ಅದೇ ತರ ಮಾಡೋದ್ರ ನೋಡಿ ಫಸ್ಟ್ ನಮ್ಗೆ ಡಿವಿಷನ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಸಂಖ್ಯೆ ಹೆಂಗೈತೆ ಹಂಗ ಬರ್ಕೋರಿ 5m square n cube ಓಕೆ ಇಂಟು ಅದೇ ತರ ಇಲ್ಲಿ ಡಿವಿಷನ್ ಮಾಡ್ಕೋಬೇಕು ಇವಾಗ 6m raised to 4 n raised to 5 ಓಕೆ ಡಿವೈಡೆಡ್ ಬೈ ಎಷ್ಟೈತಿ 30m square n square ಪ್ಲಸ್ 6m raised to 8 ಐತಿ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ಕ್ಯಾನ್ಸಲ್ ಮಾಡೋದಾದ್ರೆ ನೋಡ್ರಿ ಭಾಗಾಕಾರ ಮಾಡ್ಬೇಕು ಇವಾಗ 6 ಒಂದ್ಲೆ 6 ಐದ್ಲೆ 30 ಓಕೆ ಹಾಗಾದ್ರೆ ಇಲ್ಲಿ m ಸ್ಕ್ವೇರ್ ಐತಿ ಇಲ್ಲಿ ಐತಿ m raised to 4 ಐತಿ ಹಾಗಾದ್ರೆ m ಸ್ಕ್ವೇರ್ ಇದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ 2 ಉಳಿತಿ ಇಲ್ಲಿ ಅದೇ ತರ ಇಲ್ಲಿ n ಸ್ಕ್ವೇರ್ ಐತಿ ಇಲ್ಲಿ n raised to 5 ಐತಿ ಹಾಗಾದ್ರೆ ಇಲ್ಲಿ n ಸ್ಕ್ವೇರ್ ಇದ್ರೆ ಇಲ್ಲಿ ಏನೈತೆ n raised to ಏನು ಉಳಿತಿಲಿ 3 ಉಳಿತಿಲಿ ಯಾಕಂದ್ರ ಇಲ್ಲಿ ಸ್ಕ್ವೇರ್ ಐತಿ ಇಲ್ಲಿ ಏನಾಗುತ್ತೆ ಇಲ್ಲಿ n ಸ್ಕ್ವೇರ್ ಮೇಲಿಂದ n ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ 3 ಉಳಿತೈತಿ n raised to 3 ಉಳಿತು ಓಕೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂತ ನೋಡಿದ್ರೆ ಈಗ 5m square n cube ಇಂಟು ಏನೇನು ಉಳಿದು ನೋಡ್ರಿ ಇಲ್ಲಿ m ಸ್ಕ್ವೇರ್ 1 ಅಂದ್ರೆ 1 ಬರಿಬೋದು 1m square n raised to cube divided by
5 ಉಳಿತು ಇವಾಗ. ಓಕೆ, ಪ್ಲಸ್ 6m⁸8 ಇಷ್ಟು ಉಳಿದೈತಿ ಇವಾಗ. ಯಾಕಂದ್ರೆ ಇಲ್ಲಿ ಏನಾಗಿಲ್ಲ, ಕ್ಯಾನ್ಸಲ್ ಆಗಿದಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ಹಿಂಗಿದ್ದಾಗ ಇಲ್ಲಿ 5 ಇಲ್ಲಿ 5 ಐತಿ, ಕ್ಯಾನ್ಸಲ್ ಆಗ್ಬೋದು, ಕ್ಯಾನ್ಸಲ್ ಮಾಡ್ಬೋದು. 5 ಓಕೆ. ಹಾಗಾದ್ರೆ ಏನು ಉಳಿತಿಲ್ಲಿ, m² ನೋಡ್ರಿ, m²n³ ಇಂಟು m²n³ ಇಂಟು ಒಂದು ಮಾಡಿದ್ರೆ ಒಂದೇ ಬರುತ್ತೆ. ಓಕೆ, ಪ್ಲಸ್ 6m⁸8. ಹಾಗಾದ್ರೆ ನೋಡ್ರಿ, m² ಇಂಟು m² ಅಗೇನ್ m⁴, n³ ಇಂಟು n³ n⁶. ಯಾಕಂದ್ರೆ ನಾವು ಏನ್ ಮಾಡ್ತೇವೆ, ಘಾತಾಂಕ ಗುಣಾಕಾರ, ಬೀಜೋಕ್ತಿಗಳ ಗುಣಾಕಾರ ಮಾಡುವಾಗ ಏನ್ ಮಾಡ್ತೇವೆ, ಘಾತಾಂಕಗಳನ್ನ ನಾವು ಏನ್ ಮಾಡ್ತೀವಿ, ಸೇಮ್ ಇದ್ದಾಗ ಕೂಡಿಸ್ತೀವಿ. ಯಾಕಂದ್ರೆ ಇಲ್ಲಿ m⁴ ಐತಿ, ಇಲ್ಲಿ m⁴ ಐತಿ. ಹಾಗಾದ್ರೆ ಪವರ್ ಏನಾದ್ರು ಸೇಮ್ ಇರೋದ್ರೆ ನಾವ್ ಏನ್ ಮಾಡ್ತೇವೆ, ಕೂಡಿಸ್ತೀವಿ. ಅದೇ ತರ ಚರಾಕ್ಷರದಲ್ಲಿ ಇಲ್ಲಿ n⁵ ಐತಿ, ಇಲ್ಲಿ n⁵ ಐತಿ. 3 + 3 6. ಓಕೆ, ಪ್ಲಸ್ 6m⁸8 ನೋಡ್ರಿ. ಇಲ್ಲಿ ಕೂಡ್ಸಾಕ್ ಬರ್ತೈತಿ, ಇಲ್ಲಿ ಕೂಡ್ಸಾಕ್ ಬರಂಗಿಲ್ಲ. ಯಾಕಂದ್ರೆ ಚರಾಕ್ಷರ ಏನಾಗಿದಾವೆ ಇಲ್ಲಿ m⁴ ಐತಿ, n⁵ ಐತಿ, ಇಲ್ಲಿ m�8 ಐತಿ. ಸೊ ಚರಾಕ್ಷರಗಳು ಏನಾಗತ್ತವ, ಚರಾಕ್ಷರ ಇಲ್ಲಿ ಒಂದ್ ಚರಾಕ್ಷರ ಐತಿ, ಚರಾಕ್ಷರ, n ಚರಾಕ್ಷರ ಇಲ್ಲ. ಓಕೆ, ಇದು ಅದೊಂದು ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಘಾತಾಂಕಗಳು ಅಥವಾ ಘಾತ ಸೂಚಿ, ಇಲ್ಲಿ m⁴ ಐತಿ, m�8 ಐತಿ. ಸೊ ಘಾತ ಸೂಚಿಗಳು ಏನಾಗಿದಾವ, ಚೇಂಜ್ ಅದಾವ. ಸೊ ಹಾಗಾಗಿ ಇದು ಕೂಡ್ಸಕ್ ಬರಂಗಿಲ್ಲ. ಇದೆಷ್ಟಿಲ್ಲ, ಇದ್ರ ವ್ಯಾಲ್ಯೂ ಆಗಿರ್ತೈತಿ. ಸೊ ಇಲ್ಲಿವರೆಗೂ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿನಿ. ಹೌದಾ? ಹಾಗಾದ್ರೆ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.